ವೆಲ್ಕಮ್ ಟು ನನಸು ವೈಬ್ಸ್ ಅಲ್ಲಿ ಭಾರತಿ ಶೆಟ್ಟಿ. ಇವತ್ತು ನಾನು ನಮ್ಮ ಮನೆಯ ಕಿಚನ್ ಅಲ್ಲಿ ಇದೆ. ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಮಂಗಳೂರು ಸ್ಪೆಷಲ್ ಅಂತ ಹೇಳ್ಬೋದು. ಮಂಗಳೂರು ಎಲ್ರಿಗೂ ಇಷ್ಟ ಆಗುವಂತ ಶಾವಿಗೆ. ನಮ್ಮ ಊರಲ್ಲಿ ತುಳುವಲ್ಲಿ ಸೇಮೆ ದಡ್ಯ ಅಂತ ಹೇಳ್ತಾರೆ. ಈ ಸೇಮೆ ದಡ್ಯ ಮಾಡ್ಬೇಕಾದ್ರೆ ಏನೆಲ್ಲ ಇರ್ಬೇಕು ಅಂದ್ರೆ ಇಲ್ಲಿ ನೋಡಿ, ಇದು ಕಟ್ ಸಾಂಬಾರ್ ಅಕ್ಕಿ. ಕೆಲವರು ಬೇರೆ ಬೇರೆ ಅಕ್ಕಿಯಲ್ಲಿ ಮಾಡ್ತಾರೆ, ಬಟ್ ಇದು ಕಟ್ ಸಾಂಬಾರ್ ಅಕ್ಕಿ. ಇದನ್ನು ನಾನು ಒಂದು 4 ಗಂಟೆಗಿಂತ ಮುಂಚೆ ನೆನೆ ಹಾಕಿದ್ದೆ. ಇವಾಗ ಇದನ್ನ ಅರಿಯಬೇಕು. ಇದನ್ನ ಹೇಗೆ ಅರಿಯಬೇಕು ಅಂದ್ರೆ ಗಟ್ಟಿಯಾಗಿ, ಅಂದ್ರೆ ಸ್ವಲ್ಪ ನೀರ್ ಹಾಕಿ, ಬಟ್ ಅದರ ಹಿಟ್ಟು ಮಾತ್ರ ಗಟ್ಟಿ ಬರ್ಬೇಕು. ಹಿಟ್ಟು ಗಟ್ಟಿ ಬಂದಾಗ ನಂತರ ಅದನ್ನ ಚಂದ ಪುಂಡಿ ಮಾಡಿ ಆಮೇಲೆ ಇಟ್ಟು ಆಮೇಲೆ ಅದನ್ನ ಶಾವಿಗೆ ಮಾಡಬಹುದು. ಓಕೆ, ಇದು ಇವತ್ತು ನೈಟ್ ಮಾಡಿಟ್ರೆ ನಾಳೆ ಬೆಳಿಗ್ಗೆಗೆ ನಮ್ಗೆ ತಿನ್ಲಿಕ್ಕೆ ಆಗ್ತದೆ. ಏನು ಹಾಳಾಗುದಿಲ್ಲ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಮ್ದು ಮ್ಯಾಂಗ್ಳೂರಿದು ಸ್ಪೆಷಲ್. ನಮ್ದು ತುಳುವಲ್ಲಿ ಸೇಮೆ ದಡ್ಯ ಅಂತ ಹೇಳ್ತಾರೆ, ನಿಮ್ಮ ಕನ್ನಡದಲ್ಲಿ ಶಾವಿಗೆ ಅಂತ ಕೂಡ ಹೇಳ್ತಾರೆ. ಓಕೆ, ನಾನ್ ಮಾಡ್ತಾ ಹೋಗೋದನ್ನ ಹೇಳ್ತಿರ್ತೇನೆ. ಈಗ ಫಸ್ಟಿಗೆ ನಾವು 3-4 ಗಂಟೆ ಮುಂಚೆ ಇದನ್ನ ನಾವು ನೆನೆ ಹಾಕ್ಬೇಕು. ನೋಡಿ ಇಲ್ಲಿ, ಆಗ ನಾನು ಹೇಳಿದೆ ಅಕ್ಕಿಯನ್ನ ನೆನೆ ಇಡ್ಬೇಕು, ಆಮೇಲೆ ಗಟ್ಟಿಯಾಗಿ ಗ್ರೈಂಡರ್ ಅಲ್ಲಿ ಮಿಕ್ಸ್ ಮಾಡ್ಬೇಕಂತ ಹೇಳ್ಕೊಂಡು, ಆಮೇಲೆ ಹದ ಒಂದಿಷ್ಟು ಇಟ್ಟು ಹದ ಇಷ್ಟು ಗಟ್ಟಿ ಆದ್ರೆ ಆಯ್ತು. ಆಮೇಲೆ ಇದನ್ನ ನೋಡಿ ಹೀಗೆ ಹೀಗೆ 2 ಕೈಯಲ್ಲಿ ಇಟ್ಕೊಂಡು ಈ ತರ ಪುಂಡಿ ಮಾಡಿ ಈ ತರ ಪಾತ್ರೆಯಲ್ಲಿ ಇಡ್ಬೇಕು. ಇದು ಪಾತ್ರೆ ಸ್ಟೀಮ್ ಇದ್ದು, ನಿಮ್ಗೆ ನಮ್ಮ ತುಳುವಲ್ಲಿ ತೊಂದೂರು ಅಂತ ಹೇಳ್ತೇವೆ ನಾವು, ಸ್ಟೀಮ್ ಪಾತ್ರೆ. ಇದಕ್ಕೆ ಫುಲ್ ಅಡಿಯಲ್ಲಿ ನೀರ್ ಹಾಕಿ, ಇಲ್ಲಿ ಈ ತರ ಅಟ್ಟಿ ಅಂತ ಇರ್ತದೆ, ಈ ಅಟ್ಟಿಯಲ್ಲಿ ಈ ತರ ಪುಂಡಿ ಮಾಡಿ ನೀವು ಇಟ್ಕೊಂಡು ಹೋದ್ರಾಯ್ತು. ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ, ಈ ತರ ಸಣ್ಣ ಸಣ್ಣದು ಮಾಡಿ, ಅಂದ್ರೆ ನಿಮ್ದು ಶಾವಿಗೆ ಹೊತ್ತುವ ಮನೆ ಉಂಟಲ್ಲ, ನಮ್ದು ಮನೆ ಅದು. ಆ ಶಾವಿಗೆ ಹೊತ್ತುವ ಮನೆ ಅದ್ರದ್ದು ಪಾತ್ರೆ ಇರ್ತದೆ ನೋಡಿ, ಆ ಪಾತ್ರೆಗೆ ಎಷ್ಟು ದೊಡ್ಡ ಪುಂಡಿ ಬೇಕು ಅಂತ ನೋಡಿ ಅಷ್ಟು ದೊಡ್ಡ ಸೈಜ್ ಅಲ್ಲಿ ಪುಂಡಿ ಮಾಡ್ತಾ ಹೋದ್ರೆ ಆಯ್ತು. ಹೀಗೆ ನೋಡಿ, ನೀವು ಗಟ್ಟಿಯಾಗಿ ಹರಿದ್ರೆ ಪುಂಡಿ ಚಂದ ಬರ್ತದೆ, ಇಲ್ಲ ಅಂದ್ರೆ ತೆಳು ಮಾಡಿದ್ರೆ ಆಗುದಿಲ್ಲ ಪುಂಡಿ. ನೋಡಿ, ಈಗ ನಾನು ಆಗ ಹೇಳಿದಲ್ಲ ಹಿಟ್ಟಲ್ಲಿ ಪುಂಡಿ ಮಾಡಿ ಇಡ್ಬೇಕಂತ. ಪುಂಡಿ ಮಾಡಿದ್ಮೇಲೆ ನೋಡಿ, ಪುಂಡಿ ಬೇಯುತ್ತೆ. ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಸಾಕು ಪುಂಡಿ ಬೇಯಲಿಕ್ಕೆ. ಈ ತರ ಪುಂಡಿಯನ್ನ ಬೇಯಿಸ್ಬೇಕು. ನೋಡಿ, ಇಲ್ಲಿ ಬಿಸಿ ಬಿಸಿ ಪುಂಡಿ ಬೇಯ್ತಾ ಇದೆ. ಆದ್ರೆ ಗ್ಯಾಸ್ ಆಫ್ ಮಾಡಬೇಡಿ, ಗ್ಯಾಸ್ ಆನ್ ಇಟ್ಟೆ ಪುಂಡಿಯನ್ನ. ಮತ್ತೆ ಇಲ್ಲಿ ಶಾವಿಗೆ ಮನೆ ಇರುತ್ತೆ ನೋಡಿ, ಈ ತರ ಶಾವಿಗೆ ಮನೆ ಇರುತ್ತೆ, ಕೆಳಗೊಂದಿದೆ ಮೇಲೊಂದಿದೆ. ಈ ಕೆಳಗಿನದಕ್ಕೆ ಈ ಪುಂಡಿಯನ್ನ ಈಗ ಹಾಕ್ಬೇಕು. ಓಕೆನಾ? ಈ ತರ ಪುಂಡಿಯನ್ನ ಹಾಕಿ ಈ ತರ ಮೇಲಿಂದ ಕೆಳಗೆ ಬರ್ಬೇಕು. ಆವಾಗ ಕೆಳಗೆ ನಿಮ್ಗೆ ಶಾವಿಗೆ ಬರ್ತದೆ. ಏನು ತುಳುವಲ್ಲಿ ನಾವು ಸೇಮೆ ದಡ್ಡಿ ಅಂತ ಹೇಳ್ತೇವೆ ನೋಡಿ. ಇಲ್ಲಿ ನೋಡಿ ಕೆಳಗೆ, ಈಗ ಕೆಳಗೆ ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು. ತಟ್ಟೆ ಇಟ್ಕೊಂಡಾಗ ಇಲ್ಲಿ ಶಾವಿಗೆ ಬೀಳ್ತದೆ ನೋಡಿ, ಚಂದ ಮಾಡಿ ಬೀಳ್ತದೆ ನೋಡಿ. ಅದನ್ನು ಚಂದ ಮಾಡಿ ಹೀಗೆ ಕಟ್ಟಿ ಹೀಗೆ ನೋಡಿ, ತುಂಬಾ ಚಂದ ಬರ್ತದೆ. ಓಕೆ, ಈ ತರ ಶಾವಿಗೆ ರೆಡಿ ಆಗುತ್ತೆ ನೋಡಿ. ಈ ತರ ಶಾವಿಗೆ ರೆಡಿ ಆಗುತ್ತೆ. ಇದಕ್ಕೆ ನಾಳೆ ಬೆಳಿಗ್ಗೆ ಎದ್ದು ತೆಂಗಿನಕಾಯಿದು ಹಾಲು ಮಾಡ್ಬೇಕಂದ್ರೆ, ತೆಂಗಿನಕಾಯಿದು ಹಾಲು ಹೇಗಿರ್ತದೆ ಅಂದ್ರೆ, ತೆಂಗಿನಕಾಯಿ ಹಾಕ್ಬೇಕು, ತೆಂಗಿನಕಾಯಿ ಮತ್ತೆ ಬೆಲ್ಲ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಉಪ್ಪು, ಇದು 3 ಹಾಕಿ ಚಂದ ಮಾಡಿ ಅರಿಬೇಕು. ತುಂಬಾ ನುಣ್ಣಗೆ ಅರಿಬೇಕು. ಅರ್ಧ ಮೇಲೆ ಅದನ್ನ ನೀರ್ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ತೆಂಗಿನಕಾಯಿ ಹಾಲು ಆಗ್ತದೆ. ಬೆಲ್ಲದ ಹಾಲು ಇಲ್ಲ ತೆಂಗಿನಕಾಯಿ ಹಾಲು ಅಂತ ಹೇಳ್ತಾರೆ. ಇದನ್ನ ಅದಕ್ಕೆ ಮಿಕ್ಸ್ ಮಾಡಿ ತಿಂದ್ರೆ ಭಾರಿ ಟೇಸ್ಟ್ ಇರುತ್ತೆ. ಇನ್ನೊಂದು ಏನಂದ್ರೆ, ಈ ಶಾವಿಗೆಯನ್ನ ನಮ್ಮ ಮಂಗಳೂರು ಶೈಲಿಯಲ್ಲಿ ಚಿಕನ್ ಮಾಡ್ತೇವೆ, ಚಿಕನ್ ಸುಕ್ಕ ಇಲ್ಲ ಚಿಕನ್ ರಸ ಅಂತ ಹೇಳ್ತೇವೆ, ಚಿಕನ್ ಪದಾರ್ಥ ಅಂತ ಹೇಳ್ತೇವೆ. ಅದಕ್ಕೆ ಕೂಡ ಮಿಕ್ಸ್ ಮಾಡಿ ತಿಂದ್ರೆ ಭಾರಿ ಚೆನ್ನಾಗಿರ್ತದೆ. ಶಾವಿಗೆ ಮತ್ತೆ ಚಿಕನ್ ಇದು ಪದಾರ್ಥ ಇದೆರಡು ಮಿಕ್ಸ್ ಚೆನ್ನಾಗಿರ್ತದೆ ನೋಡಿ. ಹಾಕಿರ್ತೇವೆ ನಾವು, ಹೀಗೆ ಹಾಕಿಟ್ಟು ಆಮೇಲೆ ನೋಡಿ ಇಲ್ಲಿ ಶಾವಿಗೆ ರೆಡಿ ಆದದ್ದು. ಆಮೇಲೆ ಇದನ್ನ ಇಲ್ಲಿ ಮತ್ತೆ ಹಾಕಿರ್ತೇನೆ. ನಾಳೆ ಬೆಳಿಗ್ಗೆಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗ್ತದೆ, ತುಂಬಾ ಚೆನ್ನಾಗಿರ್ತದೆ. ಬೆಳಿಗ್ಗೆ ಹಾಲು ಹಾಕಿ ಚಂದ ಮಾಡಿ ತಿನ್ಬಹುದು. ನಾನು ಬೆಳಿಗ್ಗೆ ಹಾಲು ಕೂಡ ತೋರಿಸ್ತೇನೆ ನಿಮ್ಗೆ ಹೇಗೆ ಮಾಡುದು ಅಂತ ಹೇಳ್ಕೊಂಡು. ನೋಡಿ, ಈಗ ನಾನು ತೆಂಗಿನಕಾಯಿದು ಹಾಲು ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಶಾವಿಗೆಗೆ. ಶಾವಿಗೆ ಇಲ್ಲಿದೆ ನೋಡಿ, ತುಂಬ ಶಾವಿಗೆ ಇದೆ. ಇದು ಶಾವಿಗೆ. ಇದಕ್ಕೆ ಹಾಲು ಹೇಗೆ ಮಾಡೋದಂದ್ರೆ, ತೆಂಗಿನಕಾಯಿ ತೆಕ್ಕೊಳ್ಬೇಕು. ನಾನಿಲ್ಲಿ 1 ತೆಂಗಿನಕಾಯಿ ತೆಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ನಾನಿಲ್ಲಿ ಯೂಸ್ ಮಾಡೋದು ಆನಿ ಬೆಲ್ಲ ಅಂತೇಳಿ, ಇದು ಒಳ್ಳೆಯದು ಹೆಲ್ತಿಗೆ ಕೂಡ. ಹಾಗಾಗಿ ಆನಿ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ, ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಒಟ್ಟು ಮಿಕ್ಸಿಯಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಫೈನಲಿ ಶಾವಿಗೆಗೆ ಇಲ್ಲಿ ಶಾವಿಗೆ ರೆಡಿ. ಈ ಶಾವಿಗೆಗೆ ಹಾಲು ಕೂಡ ರೆಡಿ ಆಯಿತು. ಈ ಥರ ಹರಿದಂಥ ಹಾಲನ್ನು ಸ್ವಲ್ಪ ಗಟ್ಟಿ ಇದ್ದರೆ ಈ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ತೆಳು ಮಾಡ್ಕೊಂಡು ಇದನ್ನು ಈ ಥರ ತಿಂದರೆ ಆಯಿತು.
ಈ ಥರ ಹಾಕ್ಕೊಂಡು ತಿನ್ನುವಾಗ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೆ. ಬೆಳಗ್ಗಿನ ತಿಂಡಿಗೆ ಒಳ್ಳೆಯದು. ಮತ್ತು ಇದು ಸ್ವಲ್ಪ ಗಟ್ಟಿನೂ ಕೂಡ ನಮಗೆ. ನೋಡಿ ಈ ಥರ ಶಾವಿಗೆ, ಅದರ ಜೊತೆಗೆ ಹಾಲು, ಸಿಹಿಯಾದಂಥ ಹಾಲು ಬೆಳಿಗ್ಗೆ ತಿನ್ಬೋದು. ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರು ಹೊಟ್ಟೆ ನೋವು ಅಂತ ಹೇಳ್ತಾರೆ, ಖಂಡಿತ ಇದರಿಂದ ಹೊಟ್ಟೆ ನೋವಿಲ್ಲ. ಯಾಕಂದರೆ ನಾವು ಹಾಕಿರುವಂಥ ಬೆಲ್ಲ ಕೂಡ ಒಳ್ಳೆಯ ಬೆಲ್ಲ. ತುಂಬ ಸಿಹಿ ಮಾಡೋದಿದ್ರೆ ಆಯಿತು, ಸಾಧಾರಣ ಸಿಹಿ ಮಾಡಿದರೆ ಏನೂ ಆಗಲ್ಲ. ಖಂಡಿತವಾಗಲೂ ಯಾರೆಲ್ಲ ಟ್ರೈ ಮಾಡಿಲ್ಲೋ ದಯವಿಟ್ಟು ಇದನ್ನು ಟ್ರೈ ಮಾಡಿ. ತುಂಬ ಒಳ್ಳೆಯ ಒಂದು ತುಳುನಾಡಿನ ಫುಡ್ ಅಂತ ಹೇಳ್ಬೋದು ಇದನ್ನು. ಶಾವಿಗೆ ಮತ್ತು ಹಾಲು, ನಮ್ಮದು ತುಳುವಲ್ಲಿ ಹೇಳಬೇಕಾದ್ರೆ ಸೇಮಿಗೆ ಬೊಕ್ಕ ಪೇರ್ ಅಂತ ಹೇಳ್ತೇವೆ ನಾವು. ನೋಡಿ ಇದು ಮಿಕ್ಸಿಯಲ್ಲಿ ಅರ್ಧ ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ದಪ್ಪ ಇದೆ ನೋಡಿ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ನಾವು ಏನು ಮಾಡ್ಬೋದು, ನೀರು ಹಾಕ್ಬೋದು, ನೀರು ಮಿಕ್ಸ್ ಮಾಡ್ಬೋದು. ನೀರು ಮಿಕ್ಸ್ ಮಾಡುವಾಗ ತೆಳುವಾಗುತ್ತೆ. ಇದು ಶಾವಿಗೆ ಹಾಲು, ಇದು ಶಾವಿಗೆಗೆ ಹಾಲು ರೆಡಿ ಆದದ್ದು. ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿರುತ್ತೆ. ಖಂಡಿತವಾಗಲೂ ಯಾರೆಲ್ಲ ಟ್ರೈ ಮಾಡಿಲ್ಲೋ ದಯವಿಟ್ಟು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಸುವೈಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಲಿಲ್ಲೋ ದಯವಿಟ್ಟು ಮಾಡಿ, ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ. ಮತ್ತು ಇದೇ ಥರ ಬೇರೆ ಬೇರೆ ವೀಡಿಯೋಸ್ ಮಾಡ್ತೇನೆ. ಅಷ್ಟೇ ಅಲ್ಲ, ಈ ಶಾವಿಗೆ ಎಲ್ರಿಗೂ ಗೊತ್ತಿರುವಂಥದ್ದು, ಮಂಗಳೂರಲ್ಲಿ ಎಲ್ರಿಗೂ ಗೊತ್ತಿದೆ. ಯಾರೆಲ್ಲ ತುಳುನಾಡಲ್ಲಿದ್ದಾರಾ, ಕುಡ್ಲದಲ್ಲಿದ್ದಾರಾ, ಎಲ್ರಿಗೂ ಮಾಡಲಿಕ್ಕೆ ಗೊತ್ತಿದೆ. ಇದರಿಂದ ಏನು ಪ್ರಯೋಜನ ಅಂದರೆ ಬೇರೆಯವರು ಮಾಡ್ಬೋದು ನೋಡಿ. ಹಾಗಾಗಿ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ ನಾವು. ಬಾಯ್ ಬಾಯ್.